ಅಯ್ಯೋ ತು ದರಿದ್ರದ ಬಂದು ನನಗೆ ಇಲ್ಲಿ ಹಿಂಸೆ ಕೊಡ್ತಾ ಇದ್ದಲ್ಲಪ್ಪ. ನಮ್ಮಮ್ಮಯ್ಯ ಯಾಕಾದ್ರೂ ಕಳಿಸ್ತು ಅಲ್ಲ, ನಾಲ್ಕು ಬಿಟ್ಟು ಅಲ್ಲೇ ಓದ್ಬೇಡ್ರಿ, ಅವ್ರು ಬೇಡ ಅನ್ನಂಗೆಲ್ಲ ಯಾಕೆ ಹೋಗ್ತೀರ ಅಂತನ ಬೈದು ಅಲ್ಲೇ ಇರಿಸ್ಕೊಳಕ್ ಆಗ್ತಿರ್ಲಿಲ್ವಾ? ಹುಡುಗರು ಇನ್ನೂ ಏನೇನು ಮಾಡಬೇಕು ಅಂತಿದಾರೋ ಏನು ಸುಡ್ದಾಡ. ಅಯ್ಯೋ ದೇವಾ. ಇಲ್ಲ ಮೊದಲು ಅವೇನೋ ಮಾಡ್ತಾ ಇದ್ದಾವೆ, ಕಾಯಿ ಒಬ್ಬಟ್ಟು ಏನೋ ಮಾಡ್ತೀವಿ ಅಂತನ ಮಾಡ್ತಾ ಇದ್ದೇವೆ. ಅದ್ರ ಜೊತೆಗೆ ನಮ್ಮ ಅತ್ತೆ ಬೇರೆ ಮಾಡ್ರಿ ಅಂತನ ಬೆಲ್ಲ ಕಾಯಿ ಎಲ್ಲ ತಕ್ಕೊಡುತ್ತೆ. ಅವ್ರವ್ರು ಏನು ಕೇಳ್ತಾರ ಅದನ್ನೆಲ್ಲನ. ಇವ್ರಿಗೆ ಯಾಕೆ ಬೇಕು ಈ ಕಾಯಿ ಒಬ್ಬಟ್ಟು? ಅಯ್ಯೋ ನಾನು ಯಾಕಾದ್ರೂ ಕೇಳಿದ್ನು ಅಲ್ಲಿ ಕಾಯಿ ಒಬ್ಬಟ್ಟು ಮಾಡು ಅಂತಾನ. ಕಾಯಿ ಒಬ್ಬಟ್ಟಿಂದ ನಾನು ಹಿಂದೆ ಬಿದ್ದೇವಪ್ಪ. ಇಲ್ಲ ಇವೆರಡೂ ಬೆನ್ನಿಗೆ ಬೇತಾಳ ಬಿದ್ದಂಗೆ. ಇವ್ರನ್ನ ಹೆಂಗಪ್ಪ ಇವಾಗ ಬೆನ್ನಿಗೆ ಹತ್ತಿರೋದನ್ನ ಕೆಳಗಿಳಿಸೋದು? ದೇವ್ರಿ, ನನಗೇನು ಉಪಾಯ ಹೊಳಿತಾ ಇಲ್ವೇ? ಏನು ಮಾಡಲಿ? ಇಲ್ಲ ಈಗಲೇ ಅವ್ರನ್ನ ಆಚೆಗೆ ಹಾಕಬೇಕು. ನಡೀರಿ ನೀನು ಮೊದಲು ನಿಮ್ಮ ಊರಿಗೆ ಅಂತಾನೆ, ಅಲ್ಲಿ ನಮ್ಮ ಅಮ್ಮಗೆ ಒಬ್ಳಿಗೇನೆ ಕಷ್ಟ ಆಗುತ್ತೆ ಅಂತಾನ ಓಡಿಸ್ಬೇಕು. ಇವೇ ನೀವು ಅಲ್ಲ ಕರೀದಿದ್ರು ಬರ್ತಾವಲ್ಲ ಮಾನ್ಗೆಟ್ಟವು. ನಾನು ಬ್ಯಾಡ ಬರಬೇಡ್ರಿ ಅಂತ ಹೇಳಿದ್ರು ಎಂದಲೇ ಬಸ್ಸಿಗೆ ಹತ್ಕೊಂಬಂದೇವಲ್ಲ. ಏನು ಮಾಡಲಿ ಈಗ ಇವ್ರನ್ನ? ರಾಣಿ ರಾಣಿ ಏನೈತೆ? ಯಾಕೆ ಹಿಂಗೆ ಒಬ್ಬೊಬ್ಬಳೆ ಮಾತಾಡ್ಕೊಂತ ಇದೆಯಾ? ಏನ್ ಮಾಡೋದು, ನನಗೆ ಬೆನ್ಗತ್ತಿ ಬೇತಾಳ್ತಾರ ಎರಡು ಬೆನ್ ಬಿದ್ದೇವೆ. ಅದಕ್ಕೆ ಅವನ್ ಹೆಂಗ್ ಓಡಿಸೋದು ಅಂತ ಯೋಚನೆ ಮಾಡ್ತಾ ಇದ್ದೆ ರೀ. ನನಗೆ ಸಹಾಯ ಮಾಡ್ರಿ. ಅವಗೂ ಅವೆರಡೂ ದೇವ್ಗಳನ್ನ ಈ ಮನೆ ಬಿಟ್ಟು ಓಡಿಸ್ಬೇಕು. ಅವರು ಇಲ್ಲಿದ್ರೆ ಅಷ್ಟು ನಮ್ಮ ಸಂಸಾರ ಹಾಳಾಗೋಗುತ್ತೆ. ಅವರು ಸರಿ ಇಲ್ಲ ಅವರು. ಯಾರೇ ಅದು? ಯಾರೇ ನಿನ್ನ ಬೆನ್ನಿಗತ್ತಿದ್ದಾರೆ? ಯಾರನ್ನು ಓಡಿಸ್ಬೇಕು? ಏನು ಹೇಳ್ತಾ ಇದೆಯಾ ರಾಣಿ? ಏನು ಹೇಳ್ತಾ ಇದೆಯಾ? ಸರಿಯಾಗಿ ಹೇಳು. ಯಾರು? ನನಗೆ ಹೇಳು. ಅವ್ರು ಯಾರೇ ಆಗಿದ್ರು ಓಡಿಸ್ತೀನಿ. ನಿನಗೆ ತೊಂದರೆ ಕೊಡೋರು ಇರಬಾರ್ದು. ಎಲ್ಲಿದ್ದಾರೆ ಅವರು? ಯಾರವರು? ಅಯ್ಯೋ ಅಣ್ಣ, ಬೇರೆ ಯಾರು ಅಲ್ಲ, ನಾವೇ. ರಾಣಿಯರ ಅಣ್ಣನ ಹೆಂಡತಿ ಶ್ರೀದೇವಿ, ನಾನು ತಮ್ಮನ ಹೆಂಡತಿ. ಓ ನೀವಾ? ಯಾವಾಗ ಬಂದ್ರಿ ಶ್ರೀದೇವಿ? ಮಂಜಿ ಚೆನ್ನಾಗಿದ್ದೀರಾ? ಹ್ಞೂ ಅಣ್ಣ, ನಾವು ಚೆನ್ನಾಗಿದ್ದೀವಿ. ನೀವು ಚೆನ್ನಾಗಿದ್ದೀರಾ? ಹ್ಞೂ ನಾನು ತುಂಬ ಚೆನ್ನಾಗಿದ್ದೀನಿ. ಮತ್ತೆ ಮನೇಲಿ ಎಲ್ಲ ಹೆಂಗಿದ್ದಾರೆ? ಎಲ್ಲರೂ ತುಂಬ ಚೆನ್ನಾಗಿದ್ದಾರೆ. ಅಜ್ಜಿ ಮಾವ ಅತ್ತೆ ಎಲ್ಲರೂ ಚೆನ್ನಾಗಿದ್ದಾರೆ. ನಾವು ರಾಣಿನ ನೋಡ್ಕೊಂಡು ಒಂದ್ ದಿವಸ ಇದ್ದು ಹೋಗೋಣ ಅಂತ ಬಂದ್ವಿ. ನಾನೇನೋ ಒಂದ್ಸರಿ ಏನೋ ಬಂದಿದ್ದೆ, ಆದ್ರೆ ಮಂಜಿ ಒಂದ್ಸರಿನೂ ಬಂದಿಲ್ಲ. ರಾಣಿನ ತವ್ರ ಮನೆ ಬಂದಿದ್ಲಲ್ಲ ಇವಾಗ ರಾಣಿ, ಅದಕ್ಕೆ ಕರ್ಕೊಂಡೋಗು ನಾನು ಬರ್ತೀನಿ ಅಂತ ಮಂಜಿ ಅಂದ್ಲು. ನಾನು ಬರ್ತೀನಿ ಅಂತ ಅಂದೆ. ಅದಕ್ಕೆ ರಾಣಿ ಬೇಡ ಅಂತ ಅನ್ನದ. ಹೌದಾ? ನಿಮ್ಮನ್ನ ಬೇಡ ಅಂತ ಅನ್ಲ ರಾಣಿ? ಯಾಕೆ ರಾಣಿ? ಯಾಕೆ ಅವ್ರು ಬರ್ತೀನಿ ಅಂದ್ರೆ ನೀವು ಬೇಡ ಅಂತ ಹೇಳ್ದಂತೆ? ಅದು ಅದು ಏನು ಇಲ್ಲ, ನಾವಿಬ್ರು ಇಲ್ಲಿಗೆ ಬಂದ್ರೆ ಅವ್ರ ಅಮ್ಮನಿಗೆ ಅಲ್ಲಿ ಪಾಪ ಕಷ್ಟ ಆಗುತ್ತೆ ಅಲ್ವಾ, ಅದಕ್ಕೆ. ನಮ್ಮ ಮೇಲೆ ತುಂಬಾ ಪ್ರೀತಿ ನಿಮ್ಮ ಹೆಂಡತಿಗೆ ರಾಣಿಗೆ. ಅತ್ತಿಗೆ ನಾದ್ನಿ ಅಂತಂದ್ರೆ ಅವಳಿಗೆ ತುಂಬಾ ಪ್ರೀತಿ. ಅವಳಿಗೇನು ಅಮ್ಮಕ್ಕೆ ಹೋಗ್ಬೇಡಿ, ಸುಮ್ಮನೆ ಇರಿ. ಹೌದಾ? ಸರಿ ನಮ್ಮ ಶ್ರೀದೇವಿ ಚೆನ್ನಾಗಿದ್ಯಾ? ರವಿ ಹೆಂಗಿದ್ದಾನೆ? ಸುಂದ್ರ ಹೆಂಗಿದ್ದಾನೆ? ಎಲ್ಲ ಚೆನ್ನಾಗಿದ್ದಾರೆ ತಾನೇ? ನಾನು ಊರ್ ಕಡೆಗೆ ಬರೋಕ್ಕಾಗಲಿಲ್ಲ. ಎಲ್ಲರೂ ಚೆನ್ನಾಗಿದ್ದಾರೆ. ನಮ್ಮ ಯಜಮಾನ್ರು ಸುಂದ್ರ ಅವರು ಚೆನ್ನಾಗಿದ್ದಾರೆ. ಹೊಲ ಗದ್ದೆ ಎಲ್ಲಾನು ಚೆನ್ನಾಗೈತೆ. ನೀವು ಇತ್ತೀಚೆಗೆ ಅಂತೂ ನಮ್ಮ ಮನೆ ಕಡೆಗೆ ಬರಲೇ ಇಲ್ಲ. ಅವಾಗ ಯಾವಾಗಲೂ ಆಲೆ ಸುಮಾರು ಒಂದು 6 ತಿಂಗಳು ಮೇಲೆ ಆಯ್ತು ಅನ್ಸುತ್ತೆ ನಮ್ಮ ಮನೆ ಕಡೆ ಬಂದು ನೀವು. ಹೌದಮ್ಮ, ನಮ್ದು ಇಲ್ಲಿ ಕೆಲಸ ಜಾಸ್ತಿ ಅಲ್ಲ, ಅಡಿಕೆ ವ್ಯಾಪಾರ ಮಾಡೋದು. ಇರ್ಲೇಬೇಕು ಒಬ್ರು. ರಾಣಿ ಬರ್ತಿರ್ತಾಳಲ್ಲ ಅವಾಗವಾಗ. ರಾಣಿ ಅಂತೂ ತಿಂಗಳಿಗೆ ಒಂದ್ಸಲ ಗ್ಯಾರಂಟಿ ಬಂದೇ ಬರ್ತಾಳೆ ಬಿಡಿ. ಅವಳದೇನು ಚಿಂತೆ ಇಲ್ಲ, ಬಂದೇ ಬರ್ತಾಳೆ. ಅವಳನ್ನ ಕರೆಯೋದೇ ಬೇಡ, ಅವಳೇ ಬರ್ತಾಳೆ. ಓ ಈ ದರಿದ್ರದ ನನ್ನ ಗಂಡನ ಅಣ್ಣ ಅಣ್ಣ ಅನ್ಕೊಂಡು ದುಂಬಲ್ ಬಿದ್ದೇವಲ್ಲಪ್ಪ. ಇರು ಮಾಡ್ತೀನಿ. ಅಣ್ಣ, ನಾವು ಕಾಯಿ ಒಬ್ಬಟ್ಟು ಮಾಡಿದೀವಿ. ರಾಣಿ ಪಾಪ ಅಲ್ಲಿಗೆ ಬಂದಾಗ ಕಾಯಿ ಒಬ್ಬಟ್ಟು ತಿನ್ಬೇಕು ಒಂದು. ಆದ್ರೆ ಏನ್ ಮಾಡ್ತೀಯಾ, ಅವಳಿಗೆ ಕಾಯಿ ಒಬ್ಬಟ್ಟು ತಿನ್ನೋ ಅದೃಷ್ಟ ಇರ್ಲಿಲ್ವೋ, ಅಥವಾ ನಾವು ಅವಳಿಗೆ ಮಾಡಕ್ಕೋ ಅದೃಷ್ಟ ಇರ್ಲಿಲ್ವೋ ಏನೋ, ಮಾಡಕ್ಕೆ ಆಗ್ಲಿಲ್ಲ. ಅದಕ್ಕೆ ಪಾಪ ಬೇಜಾರ್ ಮಾಡ್ಕೊಂತಾಳೆ ಅಂತ ನಾವು ಇಲ್ಲಿಗೆ ನೋಡ್ಕೊಂಡಂಗೂ ಆಗುತ್ತೆ, ಕಾಯಿ ಒಬ್ಬಟ್ಟು ಮಾಡ್ದಂಗೂ ಆಗುತ್ತೆ ಅಂತ ಬಂದಿದ್ವಿ. ಕಾಯಿ ಒಬ್ಬಟ್ಟ ರೆಡಿ ಮಾಡಿ ಇಕ್ಕಿದೀವಿ. ತಿನ್ನೋಗ್ರಿ ನೀವು. ಹೌದಾ? ಕಾಯಿ ಒಬ್ಬಟ್ಟು ಮಾಡಿದ್ರ? ಯಾವಾಗ ಬಂದ್ರಿ ನೀವು? ಹಂಗಾದ್ರೆ ಎಷ್ಟೊತ್ತಾಯ್ತು ಬಂದು? ಅಯ್ಯೋ ನಾವು ಆಲೆ ಬಂದು ಸುಮಾರು ಒಂದು ಯಾವಾಗ ಬಂದ್ವಿ ರಾಣಿ? ಮಧ್ಯಾಹ್ನ ಬಂದಿದ್ದೇನೋ. ಮಧ್ಯಾಹ್ನನೇ ಬಂದ್ವಿ. ನೀವು ಕೆಲಸದಿಂದ ಇವಾಗ ಬರ್ತಾ ಇದ್ದೀರಾ, ಅದಕ್ಕೆ ನಾವು ನೀವು ಬರೋ ಅಷ್ಟಲ್ಲಿ ಮಾಡಿ ಬಿಡೋಣ ಅಂತ ನಾನು ಶ್ರೀದೇವಿ ಇಬ್ಬರೇ ಮಾಡಿದ್ವಿ. ಏನ್ರೆ ಶ್ರೀದೇವಿ ಮಂಜಿ, ನಿಮಗೆ ಏನು ಇವರೇನು ಅಣ್ಣ ಆಗ್ಬೇಕೇನೆ? ಏನು ನಿಮ್ಮ ಸ್ವಂತ ಅಣ್ಣ ಒಂದೇ ಹೊಟ್ಟೆ ಹುಟ್ಟಿದಿರೇನೋ ಅಮ್ಮಂಗೆ ಅಣ್ಣ ಅಣ್ಣ ಅಂತಿರಲ್ಲ. ಸುಮ್ಮನೆ ಹೋಗ್ಬರ್ರಿ ನೀವು, ಸಾಕು. ಕಾಯಿ ಒಬ್ಬಟ್ಟು ಮಾಡಿದಿರ ತಾನೆ, ನಾವೆಲ್ಲ ತಿಂತೀವಿ. ನೀವು ಹೋಗ್ರಿ, ಊರಿಗೆ ಹೊರಡ್ರಿ. ಅಯ್ಯೋ ರಾಣಿ, ನಿನ್ಗೇನು ಬುದ್ಧಿ ಐತೋ ಇಲ್ವೋ? ಯಾಕ್ರಿ ಏನ್ ಹಿಂಗ್ ಮಾತಾಡ್ತಾ ಇದೀರಲ್ಲ? ಅಣ್ಣ ಇವ್ರ ಮುಂದೆ ನನಗೆ ಬುದ್ಧಿ ಐತಾ ಇಲ್ವಾ ಅಂತ ಹೇಳ್ತಾ ಇದೀರಾ? ಹೆಂಗೈತೆ ನಿಮ್ಗೆ? ಸುಮ್ಮನೆ ಸಾಕು. ಅಲ್ಲ ನೀನು ಬುದ್ಧಿ ಇದ್ದಿದ್ರೆ ಈ ಥರ ಮಾತಾಡ್ತಿದ್ದ? ಅವರು ನನ್ನ ಅಣ್ಣ ಅಂತ ಕರೆದ್ರೆ ನಿನಗೆ ಯಾಕೆ ಸಂಕಟ? ನೀನು ನನ್ನ ಹೆಂಡತಿ ಅಂದಮೇಲೆ ಅವರು ನನಗೆ ತಂಗಿರಿದ್ದಂಗೆನೆ. ನಿನಗೆ ಅದೆಲ್ಲ ಎಲ್ಲ ಅರ್ಥ ಆಗಬೇಕು. ಹೋಗಿ ಒಬ್ಬಟ್ಟು ಮಾಡ್ಯಾರಂತೆ, ಕಾಯಿ ಒಬ್ಬಟ್ಟ ಹಾಕೊಂಬರೋಗಿ ಹೋಗಿ. ಏನು ಏನು ಮಕ ನೋಡ್ತಾ ಇದ್ಯಾ? ಹೋಗೋ ಹಾಕೊಂಬರೋಗಿ ಹೋಗಿ. ನಾನು ನನ್ನ ತಂಗಿರ ಹತ್ರ ಮಾತಾಡಬೇಕು. ನೀನು ಮಾತಾಡೋಕ್ಕೆ ಬಿಡ್ತಾನೆ ಇಲ್ವಲ್ಲ, ಮಧ್ಯದಾಗೆ ನಂದೊಂದೆಲ್ಲಿಕ್ಲಿ ಅಂತ ಮೂಗ್ ತೋರಿಸ್ಕೊಂಡು ಬತ್ತಿಯಲ್ಲ.
ಹೋಗ. ಅಯ್ಯೋ ಅಣ್ಣ, ನಮಗೋಸ್ಕರ ನೀವು ನಿಮ್ಮ ಹೆಂಡತಿ ಹತ್ರ ಜಗಳ ಮಾಡಬೇಡಿ, ಸುಮ್ಮನೆ ಇರಿ. ನೀವು ನಿಮ್ಮ ಹೆಂಡತಿನ ಎಷ್ಟು ಚೆನ್ನಾಗಿ ನೋಡ್ಕೊಂತಾ ಇದ್ದೀರಾ. ಇಲ್ಲಿ ನಮ್ಮ ರಾಣಿಗೆ ಎಷ್ಟೊಂದು ಗೌರವ ಸಿಗ್ತಾ ಇದೆ. ಅಲ್ವಾ, ಅದನ್ನೆಲ್ಲ ನೋಡ್ಕೊಂಡು ಕಣ್ ತುಂಬ್ಕೊಂಡು ಹೋಗೋಣ ಅಂತ ಬಂದಿದ್ವಿ. ನೀವು ನೋಡಿದ್ರೆ ನಮ್ಮ ಎದುರಿಗೆ ಹಿಂಗ್ ಬೈದ್ರೆ ಪಾಪ ರಾಣಿಗೆ ಎಷ್ಟು ಬೇಜಾರಾಗಲ್ಲ. ರಾಣಿ ಎಲ್ಲ ಮುಸೆ ಎಲ್ಲ ತೊಳೆದಿತ್ತೇನೆ. ಅಲ್ಲ, ಶ್ರೀದೇವಿ ಮತ್ತೆ ಮಂಜು ಇಬ್ರು ಸೇರ್ಕೊಂಡು ಒಬ್ಬಟ್ಟು ಮಾಡವ್ರೆ ನೋಡು. ನೆಂಟ್ರು ಬಂದು ನಮ್ಮ ಮನೆಗೆ ಅವ್ರು ಮಾಡ್ಬೇಕಾಗೈತೆ, ನೀನ್ ಮಾಡೋ ಕೆಲ್ಸನ. ಹೋಗ್ಲಿ, ಮುಸ್ರಿನಾದ್ರೂ ತೊಳೆದಿತ್ತೇ ಇಲ್ವೋ? ಅವ ಒಬ್ಬಟ್ಟು ಮಾಡಿರವೆಲ್ಲನ, ಪಾತ್ರೆ ಬೇಷನ್ನು ಎಲ್ಲನ. ಅಯ್ಯೋ ಅತ್ತೆ, ತೊಳೆದಿಕ್ತೀನಿ, ಸುಮ್ಮನ ಬಾಯಿ ಮುಚ್ಕೊಂಡು ನಿಂತ್ಕೊಳ್ರಿ. ಯಾಕೆ ಹಂಗಾಡ್ತಾ ಇದೆಯಾ? ತೊಳೆದಿಕ್ತೀನಿ ಅಂತ ಹೇಳ್ದಂಗೆಲ್ಲನ ಊರ್ ಬಾಯ್ ಮಾಡ್ತೀಯಲ್ಲ, ಎಲ್ಲರಿಗೂ ಕೇಳ್ಸಂಗೆ. ಅಯ್ಯೋ ಇದೇನ್ ದೊಡಮ್ಮ, ನೀವು ನಿಮ್ಮ ಸೊಸೆನ ಹಿಂಗ್ ಬೈತಾ ಇದ್ದೀರಲ್ಲ. ಅಲ್ಲ, ಮತ್ತೆ ರಾಣಿ ನೋಡಿದ್ರೆ ನಮ್ಮ ಅತ್ತೆ ನನ್ಗೆ ಒಂದ್ ಕೆಲ್ಸನೂ ಹೇಳಲ್ಲ, ಎಲ್ಲ ನಾನೇ ಮನೆ ವ್ಯವಹಾರ ನೋಡ್ಕೊಂಬೋದು. ಅವ್ರಿಗೆಲ್ಲ ಏನು ಗೊತ್ತಾಗಲ್ಲ. ನನಗಾದ್ರೆ ನಾನಾದ್ರೆ ಓದಿದ್ದೀನಲ್ವಾ, ಬುದ್ಧಿವಂತೆ, ಅದಕ್ಕೆ ನನಗೆ ಮನೆ ವ್ಯವಹಾರ ಮಾಡಕ್ ಕೊಟ್ಟವ್ರೆ ಅಂತಾನೆ ಹೇಳ್ತಾ ಇದ್ಲು. ನೀವು ನೋಡಿದ್ರೆ ಮುಸ್ರೆ ತೊಳೆಯಕ್ಕೆ ಹೇಳ್ತಾ ಇದ್ದೀರಲ್ಲ. ನಾವೇ ತೊಳಿತೀವಿ ಬಿಡಿ. ಪಾಪ ರಾಣಿಯ ಮನೆ ಜವಾಬ್ದಾರಿ ತಾಂಡಿರೋಳಿಗೆ ಮುಸ್ರೆ ತೊಳಿ ಅಂದ್ರೆ ತೊಳಿತಾಳ? ಇವಳು ನಮ್ಮ ಮನೆ ಜವಾಬ್ದಾರಿ ತಾಂಡವಳ? ಯಾರು ಹೇಳಿದ್ದು ಹಂಗಂತಾನ ನಿಮ್ಗೆ? ನಿಮಗೆಲ್ಲ ಯಾರೋ ಸುಳ್ಳು ಹೇಳಿದ್ದಾರೆ. ಅಲ್ಲ, ಇವಳ ಕೈ ಏನಾದ್ರೂ ಮನೆ ಜವಾಬ್ದಾರಿ ಕೊಟ್ರೆ ಗುಡ್ಸಿ ಗುಂಡಾಟ ಮಾಡಿ ನಮ್ಮನ್ನ ಒಂದೇ ವಾರಕ್ಕೆ ಬೀದಿಗೆ ತಂದು ಬಿಡ್ತಾಳೆ. ಇವಳಿಗೆ ನನ್ನ ಜವಾಬ್ದಾರಿ ಕೊಟ್ರೆ ಅಯ್ಯೋ, ನೀವು ಒಳ್ಳೆ, ಇವಳು ಬುದ್ಧಿವಂತೆ ಅಂತೆ. ಇವಳು ಮಾಡೋ ದಡ್ಡ ಕೆಲಸಗಳ ಕೇಳದೆ ನೀವು ಉಳ್ಳಾಡ್ಕೊಂಡಾಕ್ ಬಿಡ್ತೀರಾ. ಇನ್ನ ಇವತ್ತು ಇರ್ತೀರಲ್ಲ, ಹೇಳ್ತೀನಿ ನಡೀರಿ. ಇನ್ನ ಐತೆ ಇವಳದು ಪುರಾಣ ಏನು ಅಂತ ಹೇಳ್ತೀನಿ ನಾನು. ಹೌದಾ ದೊಡಮ್ಮ? ಅಯ್ಯೋ, ಮತ್ತೆ ನಮ್ಮ ರಾಣಿ ಅಲ್ಲಿ ನಾನೇ ಜವಾಬ್ದಾರಿ ನೋಡ್ಕೊಂಬೋದು. ನಮ್ಮ ಮನೆಯವರು ಅಡಿಕೆ ವ್ಯಾಪಾರ ಮಾಡಿ ದುಡ್ಡು ಸೀದಾ ನನ್ನ ಕೈಗೆ ತಂದು ಕೊಡೋದು. ನಮ್ಮ ಅತ್ತೇನೂ ಅಷ್ಟೇನೆ, ನಾನು ಹೇಳಿದ ಮಾತೆ ಕೇಳೋದು. ಅಲ್ಲಿ ಒಂಥರ ನಾನೇ ಏನೋ ಬಾಸ್ ಇದ್ದಂಗೆ ಅಂತ ಹೇಳ್ತಾ ಇದ್ಲು. ಏನು ಇವಳ ಬಾಸ್ ಅಂದ್ರೆ ಅದೇ ಯಜಮಾನ ತಾನೆ? ಯಜಮಾನಿನ ಇವಳ? ಅಯ್ಯಯ್ಯೋ ಶ್ರೀದೇವಿ, ನಿನಗೆಲ್ಲ ಇವಳು ಸುಳ್ಳು ಹೇಳಿದಾಳೆ. ಇವಳಿಗೆ ಒಂದು 10 ರೂಪಾಯಿ ಕೊಟ್ರೆ ಅದನ್ನ ಹೆಂಗ್ ಖರ್ಚು ಮಾಡ್ಬೇಕು, ಯಾವ್ದಕ್ಕೆ ಎಷ್ಟು ಕೊಡ್ಬೇಕು ಅಂತಾನೆ ಗೊತ್ತಾಗಲ್ಲ. ಬರೀನಾ ಅಲ್ಲಿ ಇಲ್ಲಿ ಹೋಗಿ ಅದು ಇದು ಮಾತಾಡ್ಕೊಂಬ, ಚಾಡಿ ಹೇಳ್ಕೊಂಬ, ಜಗಳ ತಂದಿಕ್ಕು ಯಾರಿಗಾದ್ರೂ. ಅವಳು ಯಾವಳ ಇದ್ದಾಳ, ಅವಳು ಶಿಲ್ಪಿ ಎಂಬಳು, ಅದೇ ನಿಮ್ಮೂರಾಗ ಇದ್ದಾರಲ್ಲ, ಅವಳ ಹೆಸರೆಂತಾರಮ್ಮ, ಇವ್ರ ಅದೇನೋ ಗೊತ್ತಿಲ್ಲ ಕಣಮ್ಮ, ಯಪ್ಪನ ಹೆಸರೆಂತ ಸಣ್ಣಪ್ಪನ ಮಗಳು ಶಿಲ್ಪ ಅಂಬಳು ಇದ್ದಾಳಲ್ಲ, ಅವಳು ಇಲ್ಲೇ ಇದ್ದಾಳೆ. ಅವಳ ಜೊತೆ ಸೇರ್ಕೊಂಡು ಇವಳು ಅಯ್ಯೋ ಮಾಡ್ಬಾರ್ದು ಕೆಲಸ ಎಲ್ಲ ಮಾಡ್ತವೆ. ಬರೀ ಬೈಸ್ಕೊಂಬದೆ ಇವರಿಬ್ರದ್ದು ಕೆಲಸ, ಇನ್ನೇನು ಗೊತ್ತಿಲ್ಲ ಇವ್ರಿಗೆ. ತಿಂದು ಓಡಾಡೋದು. ಏನತ್ತೆ ಬಂದವರ ಎದುರಿಗೆಲ್ಲ ನಾನು ಮರ್ಯಾದೆ ಕಳೀತಾ ಇದ್ಯಾ? ಸುಮ್ಮನೆ ಹೋಗು, ನೀನು ತಿಂದು ಮನೆಗೆ ಹೋಗಿ. ಏನೇನು ಹೇಳಿ ಹೆಂಗೋ ಒಂದಿಷ್ಟು ಬಿಲ್ಡಪ್ ಕೊಟ್ಟಿದ್ದೆ. ಈ ಅತ್ತೆ ಬಂದು ಎಲ್ಲ ಕಳ್ಸಿಕ್ತಾರೆ. ಇವೆರಡು ಯಾಕಾದ್ರೂ ಬಂದು ಇಲ್ಲಿಗೆ ದರಿದ್ರದವು. ಅಯ್ಯೋ ಇರೇ, ನೀನು ಇನ್ನೇನೇನು ಸುಳ್ಳು ಹೇಳಿದ್ಯೋ ಏನೋ ನಿಮ್ಮ ಅತ್ತಿಗೆರ ಹತ್ರ. ಅದೆಲ್ಲನ ಹೇಳ್ತೀನಿ. ಹೇಳೋದು ಬೇಡ, ಕೇಳೋದು ಬೇಡ. ಅವರು ಕಾಯಿ ಒಬ್ಬಟ್ಟು ಮಾಡ್ಯವ್ರಿ ನಮ್ಮ ಮನೆಗೆ ಬಂದು ಇಬ್ರು. ಓ ತಿನ್ನೋಗಿ ಹೋಗಿ. ನೀನಿನ್ನ ತಿಂದಿಲ್ವೇನೋ, ನಿಮ್ಮ ಮಗನೂ ತಿಂದಿಲ್ಲ, ಇಬ್ರು ಹೋಗಿ ತಿನ್ನೋಗ್ರಿ ನೀವು. ಹೋಗು. ನೀನ್ ತಿಂದೇನೆ? ಇಲ್ಲ, ನನಗೆ ತಿನ್ನಕ್ಕೆ ಇಷ್ಟ ಇಲ್ಲ. ನಾನು ಕಾಯಿ ಒಬ್ಬಟ್ಟೆಲ್ಲ ತಿಂಬಲ್ಲ, ಅನ್ನ ಸಾರು ಉಂತೀನಿ. ನೀವು ಹೋಗಿ ತಿನ್ನೋಗ್ರಿ. ಅವ್ಳು ಮಾಡಿರೋದು ನಿಮಗೋಸ್ಕರ ಅಷ್ಟೇನೆ. ಅದ್ಯಾಕೆ ರಾಣಿ ಹಂಗಂತೀಯ? ಅಲ್ಲ, ನೀನು ತವ್ರ ಮನೆಗೆ ಕಾಯಿ ಒಬ್ಬಟ್ಟು ಮಾಡ್ಕೊಡ್ಲಿಲ್ಲ ಅಂತ ನಮ್ಮ ಮೇಲೆ ಸಿಟ್ಟು ಮಾಡ್ಕೊಂಡು ಬೇಜಾರು ಮಾಡ್ಕೊಂಡು ಊರಿಗೆ ಅದೇ ಬಂದೆ. ನಮಗೂ ಅದಕ್ಕೆ ಬೇಜಾರಾಯ್ತು ಬಿಡು. ಅವ್ರ ಊರಿಗೆ ಹೋಗಿ ನಾವು ಮಾತಾಡ್ಸಂಗೂ ಆಗುತ್ತೆ, ಕಾಯಿ ಒಬ್ಬಟ್ಟು ಮಾಡಿ ನಿನಗೆ ಬಡಿಸ್ದಂಗೂ ಆಗುತ್ತೆ ಅಂತ ಇಲ್ಲೇ ಬಂದ್ ಮಾಡಿದ್ರೆ ನೀನ್ ನೋಡಿದ್ರೆ ತಿನ್ನಕ್ಕೆ ಆಗಲ್ಲ, ತಿನ್ನಕ್ಕೆ ಇಷ್ಟ ಇಲ್ಲ ಅಂತ ಹೇಳ್ತಾ ಇದೆಯಲ್ಲ. ಸುಮ್ಮನೆ ಬಾ. ರಾಣಿ ಹಂಗೆಲ್ಲ ಅನ್ಬಾರ್ದು. ಬಾ, ಅವ್ರ ಮೇಲೆ ಯಾಕೆ ಸಿಟ್ಟು ನಿನಗೆ? ಅವ್ರು ಯಾಕೆ ನಮ್ಮ ಮನೆಗೆ ಬರಬಾರ್ದಾ? ಅವ್ರನ್ನೆಂದು ನೀನು ಕರ್ಕೊಂಡು ಬಂದೇ ಇಲ್ಲ. ನಾನು ಕೇಳೋಣ ಅನ್ಕೊಂಡಿದ್ದೆ. ಹೆಂಗ ಅವರೇ ಬಂದಿದಾರಲ್ಲ. ಅಯ್ಯೋ ಅಣ್ಣ, ನಾವ್ ಯಾವಾಗ ಊರಿಗೆ ಬರ್ತೀವಿ ಕರ್ಕೊಂಡು ಹೋಗಿ ರಾಣಿ ಅಂದ ತಕ್ಷಣ ಅವಳು ಅಲ್ಲಿ ನಿಲ್ತಾನೆ ಇರಲಿಲ್ಲ, ಅದೇ ಬಂದ್ಬಿಡೋಳು. ಅದಕ್ಕೆ ಇನ್ನೇನ್ ಮಾಡೋದು, ನಾವ್ ಈ ಸಲ ನಾವೇ ಬಂದ್ವಿ ಅತ್ತ ಹಿಂದೆಲೇನೆ ಇನ್ನೊಂದು ಬಸ್ಸಿಗೆ ತಿರ್ಕೊಂಡು. ಅಲ್ಲ, ಎಷ್ಟು ಸಲ ಅಂತ ನಾವು ಕರ್ಕೊಂಡು ಹೋಗು ಅಂತ ಕೇಳೋದು. ಅದಕ್ಕೆ ಈ ಸಲ ನಾವೇ ಬಂದ್ಬಿಟ್ವಿ. ಹೌದಾ, ಬಂದಿದ್ದು ಒಳ್ಳೇದಾಯ್ತು ಕಣಮ್ಮ. ನಡೀರಿ ಒಳಿಕೆ. ನೀವು ತಿಂದ್ರಾ ಒಬ್ಬಟ್ಟ? ಅಯ್ಯೋ, ನಾವು ನಿಮಗೋಸ್ಕರ ಮಾಡಿರೋದು. ನಾವು ಮೊದಲು ತಿಂದ್ರೆ ಏನ್ ಚೆನ್ನಾಗಿರುತ್ತೆ ಹೇಳು. ನಿಮ್ಗೆಲ್ಲರಿಗೂ ಬಡಿಸಿ ಆಮೇಲೆ ನಾವು ತಿಂತೀವಿ ಇಬ್ರು. ಬರೀ. ಓ, ಇಷ್ಟೆಲ್ಲ ಮಾಡಿರೋದು ಅಲ್ಲದೆ ತಿಂದಿಲ್ವಾ ನೀವು? ಅಲ್ಲ, ನೀವು ಬಂದು ಆರಾಮಾಗಿ ರಾಣಿ ಕೈಲಿ ಒಬ್ಬಟ್ಟು ಮಾಡಿಸ್ಕೊಂಡು ನೀವು ತಿನ್ಬೇಕು ಅಂತದ್ರಾಗೆ ನೀವೇ ಮಾಡಿ ನೀವು ಇನ್ನೂ ತಿಂದಿಲ್ಲ ಅಂತಂದ್ರೆ ರಾಣಿ ನೀನಾದ್ರೂ ಹೇಳ್ಬೇಕೋ ಬೇಡವೋ? ಅಯ್ಯೋ ರಮೇಶ, ನಿನ್ನ ಹೆಂಡತಿಗೆ ಅಂತದೆಲ್ಲ ಗೊತ್ತಾಗಲ್ಲಪ್ಪ. ಇನ್ನೇನಾದ್ರೂ ಕೇಳಿ ಕಿತಾಪತಿ ಮಾಡು ಅಂದ್ರೆ ಅಂತದ್ ಮಾತ್ರ ಮೊದ್ಲು ಗೊತ್ತಾಗುತ್ತೆ. ಅಯ್ಯೋ ದಡಮ್ಮ, ಹೋಗ್ಲಿ ಬಿಡಿ, ಪರವಾಗಿಲ್ಲ. ನಮ್ ರಾಣಿ ಅಲ್ವಾ, ನಮ್ ನಾದ್ನಿ ನಾವು ಅಡ್ಜಸ್ಟ್ ಮಾಡ್ಕೊಂತೀವಿ. ಬಾರಿ ರಾಣಿ, ತಿನ್ನೋಣ ಬರೀ ಎಲ್ಲರೂ. ಅಯ್ಯೋ ನೀವಿಬ್ರು ಎಷ್ಟು ಚೆನ್ನಾಗಿ ಅನ್ಯೋನ್ಯವಾಗಿ ಹೊಂದ್ಕೊಂಡಿದ್ದೀರಿ. ವಾರ್ಗಿತ್ತೇರು ಒಬ್ಬೊಬ್ರು ಗುದ್ದಾಡ್ತಾರೆ. ಒಬ್ರು ಮಕ್ಕ ಕಂಡ್ರು ಒಬ್ರಿಗೆ ಆಗಲ್ಲ. ನೀವು ನೋಡಿರಿ ಹೆಂಗೆ ಅನ್ಯೋನ್ಯವಾಗಿದ್ದೀರಿ. ತುಂಬಾ ಖುಷಿ ಆತಮ್ಮ ನಿಮ್ಮ ನೋಡಿ.
ನಡೀರಿ. ಹಾ, ನಾವು ಚೆನ್ನಾಗೇ ಇದ್ದೀವಿ ದೊಡಮ್ಮ. ಆದ್ರೆ ಏನ್ ಮಾಡೋದು, ಕೆಲವರು ಹೊಟ್ಟೆ ಉರಿ ಇರೋರು ನಮ್ಮನ್ನ ನೋಡಿ ಚೆನ್ನಾಗಿರೋದ್ ನೋಡಿ ದೂರ ಮಾಡ್ಬೇಕು ಅಂತ ಏನೇನೋ ಕಿತಾಪತಿ ಕೇಣಿ ಮಾಡ್ತಾರೆ. ಸುಮ್ಮನೆ ನಡೀರಿ. ಏನ್ ಭಾಷಣ ಬಿಗಿರಿ ಅಂದ್ರೆ ಇಲ್ಲೇ ನಿಂತ್ಕೊಂಡ್ಬಿಡ್ತಾರೆ. ನಡೀರಿ, ನನ್ನ ಗಂಡಿಗೆ ಹೊಟ್ಟೆ ಹಸಿತೆ, ಊಟ ಮಾಡ್ಬೇಕು. ನೀವೇನು ಹೌದಲ್ವಾ? ನಡೀಸಿದೇವಿ. ಇವ್ರು ಇವ್ರ ಮನೆ ಅನ್ಕೊಂಡೇವ್ರು, ನಮ್ಮ ಮನೆ ಅನ್ಕೊಂಡೇವ್ರು. ಇಲ್ಲಿ ಬಂದು ಹೆಂಗ್ ಆಡ್ತಾ ಇದಾವ ನೋಡು. ಬಾರೇ, ನೀನ್ ಮಕ್ಕ ನಿಂತ್ಕೊಂಡು ನೋಡ್ಕೊಂಡು ನಿಂತಿದ್ಯಾ, ಬಾ ಒಳಕ್ಕೆ. ರಾಣಿ ಬಾ, ಎಲ್ಲಾರ್ಗು ಒಬ್ಬಟ್ಟು ಹಾಕಂಬ. ಅಯ್ಯೋ ಅಣ್ಣ, ನೀವು ಕುತ್ಕೊಳ್ರಿ, ನಾವೆಲ್ಲ ಹಾಕೊಂಬತ್ತೀವಿ. ರಾಣಿ ನೀನು ಕುತ್ಕೊಳ್ಳೆ. ಹಂಗಲ್ಲಮ್ಮ, ಅದು ಇಲ್ಲ ಇದು ಇಲ್ಲ, ನಾವೇ ಮಾಡಿದೀವಂತೆ, ಬಡ್ಸಕ್ಕೇನ್ ಕಷ್ಟ ಆಗುತ್ತಾ? ಕುತ್ಕೊಳ್ರಿ ಎಲ್ಲಾರು. ಕುತ್ಕೊಳ್ಳಿ ರಾಣಿ, ಕುಕ್ಕ. ನೀನ್ ಎಂದಾದ್ರೂ ಒಂದ್ ದಿವಸ ಇಂಥದೆಲ್ಲ ಮಾಡಿ ಊಟಕ್ಕೆ ಬಡಿಸಿದ್ದೆ ನಮ್ಗೆ. ಬಾ. ತಗೊಳ್ಳಿ ತುಪ್ಪ ಮತ್ತೆ ಕಾಯಿ ಒಳಗೆ. ನೀವು ಕುತ್ಕೊಳ್ರಿ ಮಂಜಿ, ಶ್ರೀದೇವಿ ಕುತ್ಕೊಳ್ರಿ. ತಂದೆ. ಮಂಜಿ ತಗೊಳ್ಳೆ, ನೀನೊಂದು ಪ್ಲೇಟ್ ತಗೊಂಡು ಕುತ್ಕ. ಏನೇ ಮಂಜಿ, ರಾಣಿ ಹತ್ರ ಹೋಗ್ಬಿಟ್ಟೆ? ಹೌದು, ನಾನು ರಾಣಿ ಪಕ್ಕನೇ ಕುತ್ಕೊಂತೀನಿ, ನೀನ್ ಅಲ್ಲೇ ಕುಕ್ಕ, ಅಣ್ಣನ ಪಕ್ಕ. ತಿನ್ರಿ ಎಲ್ರು. ರಾಣಿ ತಿನ್ನಮ್ಮ, ತಿನ್ನು. ತವ್ರ ಮನೇಲಂತೂ ನಿನ್ಗೆ ಕಾಯಿ ಒಬ್ಬಟ್ಟು ಮಾಡಿ ಬಡ್ಸಕ್ಕಾಗ್ಲಿಲ್ಲ, ಇಲ್ಲಾದ್ರೂ ಮಾಡಿದೀವಿ, ಸಂತೋಷವಾಗಿ ತಿನ್ನು. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.